ಬೆರಳ ಮುದ್ರಿಕೆಯನ್ನು ಮಾತ್ರ ಒಬ್ಬನದ್ದು ಮತ್ತೊಬ್ಬ ಬದಲಾಯಿಸ್ಲಿಕ್ಕೆ ಆಗುವುದಿಲ್ಲ. ಅದಕ್ಕಾಗಿ ಹೇಳುವುದು ಅದು ಆಧಾರ ಅಂತ ಕರೆಯುವುದು ಅದಕ್ಕೆ. ನನಗೆ ನಿನ್ನ ಮೇಲೆ ಬಹಳ ಅಭಿಮಾನ. ಅಯ್ಯೋ, ಅದು ಮತ್ತೆ ಹೇಳಬೇಕು ಮಾವ. ನಾನು ಹಾಗಂತ ಇಂತಿಂತ ಉದಾಹರಣೆ ಕಲ್ತದ್ದೆಲ್ಲ ನೀವು ಇಲ್ಲಿಗೆ ಬಂದ ಮೇಲೆ. ಅಲ್ಲ, ಅದಿರ್ಲಿ, ಸಂತೋಷ. ದಯವಿಟ್ಟು ಅತಿ ವಿನಯ ಬೇಡ ಮಗನೇ. ಅತಿ ವಿನಯ ಅನ್ನುವುದು ಧೂರ್ತರ ಲಕ್ಷಣ ಆಗಿದೆ. ಅಯ್ಯೋ, ಗುರು ಬಂದವ ನಿಲ್ಲುವುದಿಲ್ಲ, ಕುರು ಬಂದವ ಮಲಗುವುದಿಲ್ಲ. ಆಗುವುದಿಲ್ಲ, ಮಲಗಲಿಕ್ಕೆ ಆಗುವುದಿಲ್ಲ. ಹಣ್ಣನ್ನು ನೋಡಿದವ ನಾನಲ್ಲ, ಹಣ್ಣನ್ನ ಕಿತ್ತವ ನಾನಲ್ಲ, ಹಣ್ಣು ಕೀಳಲಿಕ್ಕೆ ಹೋಗುವ ಅನುಕೂಲ ಮಾಡಿದ ಕಾಲು ನಾನಲ್ಲ, ಹಣ್ಣು ತಿಂದ ಬಾಯಿ ನಾನಲ್ಲ, ಅದನ್ನು ತರಿಸಿಕೊಂಡ ಹೊಟ್ಟೆ ನಾನಲ್ಲ. ನನಗೆ ಯಾಕೆ ಪೆಟ್ಟು? ಸರಿಯಾದ ಪ್ರಶ್ನೆ. ಹೌದು, ಬೆನ್ನು ಯಾವುದಕ್ಕೂ ಇಲ್ಲ. ಪೆಟ್ಟು ಬಿದ್ದದ್ದು ಬೆನ್ನಿಗೆ. ಆಗ ಅವ ಹೇಳ್ತಾನೆ, ನಿನಗೆ ಪೆಟ್ಟು ಬಿದ್ದಿರಬಹುದು, ಅಲ್ಲ ಅಂತಲ್ಲ, ಕಣ್ಣೀರು ಬಂದದ್ದು ಎಲ್ಲಿಂದ ಅಂತ ಕೇಳ್ತಾನೆ. ಮೊದಲು ನೋಡಿದ್ದು ಯಾವುದು? ಕಣ್ಣು. ಬೆನ್ನಿಗೆ ಪೆಟ್ಟು ಬಿದ್ರು ನೀರು ಬರುವುದು ಕಣ್ಣಲ್ಲೇ. ಉತ್ಸಾಹದಿಂದ, ಸಂತೋಷದಿಂದ, ಮಹತ್ಸಾಧನೆಯಿಂದ ಮಾಡುವುದಕ್ಕಾಗಿ ಹೊರಟ ನಿಂತವರು ನಾವಾಗಿತ್ತು. ಆ ಕ್ಷಣಕ್ಕೆ ಸರಿಯಾಗಿ ತಾವು ಬಂದ್ರಿ. ಇಲ್ಲಿಗೆ ಬಂದದ್ದ ನಿಮ್ಮ ಮಾತನ್ನ ಕೇಳಿಯೇ ನಾನು ಇಲ್ಲಿಗೆ ಬಂದದ್ದು. ನಾನು ಬಂದದ್ದು ಅನ್ನುವುದಕ್ಕಿಂತ ನಿಮ್ಮ ಮಾತು ಈ ಸ್ಥಳಕ್ಕೆ ನನ್ನನ್ನು ಆಮಂತ್ರಿಸಿಕೊಂಡಿತು ಎನ್ನುವುದು ಸತ್ಯ. ಅಂದ್ರೆ ಜೊತೆಗೂಡ್ಕೊಂಡು ಹೋಗಬೇಕು ಎನ್ನುವ ಉದ್ದೇಶ. ಅಲ್ಲಪ್ಪ, ನೀವು ಬಿಸಿ ರಕ್ತದವರು, ನಿಮ್ಮಲ್ಲಿ ತ್ರಾಣ ಉಂಟು ಬಿಟ್ರೆ ಬುದ್ಧಿ ಇಲ್ಲ. ಹೌದಾ? ಖಂಡಿತ ಹೌದು. ಈಗ ನೀವು ಹೊರಟು ನಿಂತದ್ದು ಆ ದ್ರೌಪದಿಯ ಮೇಲೆ ಹಗೆಯನ್ನು ತೀರಿಸುವುದು, ಪಾಂಡವರನ್ನು ಮುಗಿಸ್ತೇವೆ. ನನಗೆ ನಗು ಬರ್ತದೆ ನಿಮ್ಮ ಮಾತು ಕೇಳಿದ್ರೆ. ಯಾಕೆ? ಮಂಡಕ್ಕಿಯನ್ನು ಹುಡಿ ಮಾಡುವುದಕ್ಕೆ ಹರಿವು ಕಲ್ಲಿನ ಅಗತ್ಯ ಉಂಟಾ? ಎಡಪ ಕೈ ಸಾಕು ಅಲ್ವಾ? ಮತ್ತೆ ನೀವು ಸುಮ್ಮನೆ ಹೋಗುವುದು ಅದಕ್ಕೆ ಅಲ್ವಾ? ಅಂದ್ರೆ ಈಗ ನಾವು ಹೊರಟದ್ದು ಮಂಡಕ್ಕಿ ಹುಡಿ ಮಾಡ್ಲಿಕ್ಕೆ. ಅರಿವು ಕಲ್ ತರ್ಲಿಕ್ಕೆ ಹೋದಾಗ ಆಯ್ತು ಬಿಟ್ರೆ ಮತ್ತೆ ಅಂತ ಆಗಲಿಲ್ಲ. ಏನು ಮಾವ ಹಾಗಂದ್ರೆ? ಅಂದ್ರೆ ಅರಿವು ಕಾಣುವುದಿಲ್ಲ, ಅನುಭವಿಸಿದವನಿಗೆ ಗೊತ್ತು. ಅವ ಕೃಷ್ಣ ಹಾಗೆ ಹೊಟ್ಟೆ ಒಳಗೆ ಬೆಂಕಿ ಬಿದ್ದ ಹಾಗೆ ಅವನು ಯಾರಿಗೂ ಕಾಣುವುದಿಲ್ಲ. ಬೆಂಕಿ ಬೀಳುವುದು ಸುಳ್ಳಲ್ಲ, ಉರಿ ತಪ್ಪುವುದಿಲ್ಲ. ಅದೇ ಇದು ಖಂಡಿತ ಆಗುವಂತ ಕಾರ್ಯವೇ ಅಲ್ಲ. ಅಯ್ಯೋ, ಆಗ್ತದಂತ ನಾವು ಹೊರಟಿದ್ದೇವೆ. ನೀವು ಹೊರಟಿದ್ದೌದು. ಕೆಲವೊಮ್ಮೆ ನಮ್ಮ ನಿರೀಕ್ಷೆ ಎಲ್ಲವೂ ಫಲ ಕೊಡುತ್ತದೆ, ನಮ್ಮ ತೀರ್ಮಾನ ಎಲ್ಲವೂ ಸತ್ಯ ಆಗುತ್ತದೆ ಹೇಳಲಿಕ್ಕೆ ಬರುವುದಿಲ್ಲ. ಪ್ರಯತ್ನ ಮಾಡುವುದರಲ್ಲಿ ತಪ್ಪೇನು? ಪ್ರಯತ್ನ ಮಾಡುವುದು ಸರಿ, ಹಾಗಾದ್ರೆ ಹೋಗ್ತೇವೆ. ಆದರೆ ಯಾವ ವಿಷಯದಲ್ಲಿ ಅಂತ ಕೇಳು. ಫಲ ಸಿಗುತ್ತದೆ ಅನ್ನುವ ಧೋರಣೆ ಇದ್ರೆ ಪ್ರಯತ್ನ ಮಾಡಬೇಕು. ನಿರೀಕ್ಷೆಯ ಪ್ರಯತ್ನ ದಂಡ ಅಂತ ಹೇಳು. ಒಂದು ಬಂಡಿಯ ಮೇಲೆ 10 ಜನ ಕೂತ್ಕೊಂಡು ಪ್ರಯಾಣ ಮಾಡ್ತಾ ಇರ್ತಾರೆ. ಹೋಗುವಾಗ ಆ ಬಂಡಿ ಅಲ್ಲೋಲ ಕಲ್ಲೋಲವಾಗುತ್ತದೆ. ಆಗ ಬಂಡಿ ಓಡಿಸುವ ಹೇಳ್ತಾನೆ, ಈ ಬಂಡಿಯಲ್ಲಿರುವ 10 ಜನರಲ್ಲಿ ಯಾರೋ ಒಬ್ಬ ಪಾಪಿ ಇದ್ದಾನೆ, ಆ ಪಾಪಿಯನ್ನ ಕೆಳಗಿಳಿಸಿದ್ರೆ ಉಳಿದವರೆಲ್ಲ ಬದುಕುತ್ತಾರೆ ಅಂತ ಹೇಳ್ತಾನೆ. ಹಾಗಿದ್ರೆ ಆ ಪಾಪಿಯನ್ನು ಹುಡುಕುವುದು ಹೇಗೆ? ಸಮಸ್ಯೆ ಹೌದಲ್ಲ, ಗೊತ್ತಾಗುವುದಿಲ್ಲ. ಆಗ ಬಂಡಿ ಓಡಿಸುವ ಹೇಳ್ತಾನೆ, ಓ ಅಲ್ಲಿ ನೋಡಿ ಒಂದು ಮರ ಉಂಟು, ಆ ಮರದ ಬುಡದಲ್ಲಿ ಒಂದು ಕುಂಕುಮದಿಂದ ಲೇಪಿತವಾದ ಒಂದು ಕಲ್ಲು ಮೂರ್ತಿ ಉಂಟು. ಒಬ್ಬೊಬ್ಬರೇ ಹೋಗಿ ಆ ಮೂರ್ತಿಯನ್ನು ಮುಟ್ಟಿ ಬರಬೇಕು. ಮುಟ್ಟಿ ಬಂದವರಿಗೆ ಯಾರಿಗೂ ಏನು ಆಗಲಿಲ್ವಾ, ಅವರು ಪುಣ್ಯವಂತರು ಅಂತ ಆಯ್ತು. ಹಾಗಿದ್ರೆ ಆರಂಭ ಮಾಡುವುದು ಯಾರು? ಬಂಡಿ ಓಡಿಸುವವನಿಂದಲೇ ಆರಂಭ ಆಗುದು. ಬಂಡಿ ಓಡಿಸುವ ಹೋದ, ಅವ ಮುಟ್ಟಿ ಬಂದ, ಅವನಿಗೆ ಏನು ಆಗಲಿಲ್ಲ, ಅವ ಪುಣ್ಯಾತ್ಮ. ಅಂದ್ರೆ ಅಲ್ಲಿಗೆ ಅವ ಪುಣ್ಯಾತ್ಮ ಅಂತ ಆಯ್ತು. ಅವನನ್ನ ಮೊದಲುಗೊಂಡು ಉಳಿದ 9 ಜನ ನಿರಂತರವಾಗಿ ಹೋಗಿ ಮೂರ್ತಿಯನ್ನು ಮುಟ್ಟಿ ಬರ್ತಾರೆ. ಒಬ್ಬರಿಗೂ ಏನು ಆಗುದಿಲ್ಲ. ಹಾಗಾದ್ರೆ ಎಲ್ಲರೂ ಪುಣ್ಯಾತ್ಮರೇ. ಆದ್ರೆ ಒಬ್ಬ ಬಾಕಿ ಇದ್ನಲ್ಲ, ಅವನನ್ನ ಬಿಟ್ಟು 10 ಜನ ಬಂಡಿಯಲ್ಲಿದ್ದವರು. ಹಾಗಿದ್ರೆ ಇವನೇ ಪಾಪಿ ಅಂತ ಬೇರೆ ಬಟ್ಟುಟ್ಟು ತೋರಿಸ್ಬೇಕಾ? ಅಗತ್ಯ ಇಲ್ಲ, ಅವನಂತ ನಿರ್ಣಯ ಆಗುತ್ತದೆ. ಎಲ್ಲರೂ ಅವನಿಗೆ ಬಾಯಿಗೆ ಬಂದಾಗೆ ಬೈತಾರೆ. ಆದ್ರೆ ಬಂಡಿ ಓಡಿಸುವ ಹೇಳ್ತಾನೆ, ಅದು ಹಾಗೆ ಆಗುವುದಿಲ್ಲ, ಎಲ್ಲರೂ ಹೋಗಿ ಮುಟ್ಟು ಬಂದ ಹಾಗೆ ಇವನು ಮೂರ್ತಿಯನ್ನು ಸ್ಪರ್ಶ ಮಾಡಿ ಬರ್ಬೇಕು, ಆಮೇಲೆ ನಿರ್ಧಾರ ಆಗು. ಇವ ಹೋಗಿ ಅಲ್ಲಿ ಮೂರ್ತಿಯನ್ನ ಸ್ಪರ್ಶಿಸಿ ಬರುವಾಗ ಸಿಡಿಲು ಬಡಿದು ಗಾಡಿ ಓಡಿಸುವ ಸಮೇತ 10 ಜನ ಕವಚ ಹೋಗಿದ್ರಿ. ಇಲ್ಲಿ
ಹಾಗಿದ್ರೆ ಇಲ್ಲಿ ಪುಣ್ಯವಂತ ಯಾರು ಪಾಪಿ ಯಾರು? ಸಮಸ್ಯೆ ಬರ್ತದೆ ಅಲ್ಲ, ಅದನ್ನು ಆಲೋಚನೆ ಮಾಡಬೇಕು. ಈಗ ಈ ಒಬ್ಬನ ಪುಣ್ಯದಿಂದ ಅವರು 10 ಜನ ಬದುಕಿದ್ರು. ಬರೀ ಗಾಡಿ ಅಲ್ಲಾಡ್ತಿತ್ತು ಬಿಟ್ರೆ ಗಾಡಿಗೇನು ಆಗಲಿಲ್ಲ. ಅವನೊಂದು ಹೊರ ಕಳಿಸಿ ಇವರು ಕವಚ ಒಕ್ಕೊಂಡಾಗಾಯ್ತು ಬಿಟ್ರೆ ಮತ್ತೇನೂ ಆಗಲಿಲ್ಲ. ಅದಕ್ಕೆ ಈ ಮಾತು ಯಾಕೆ ಹೇಳಿದೆ, ಸ್ವಲ್ಪ ಆಲೋಚನೆ ಮಾಡಬೇಕು. ಈ ಕೇಳುವ ವಿಷಯ ಉಂಟಲ್ಲ, ಅದು ಮಾತಾಡಬಾರ್ದು, ಅದು ಕೇಳಲಿಕ್ಕಿರುವುದು, ಆಡಬಾರ್ದು. ಕೇಳಿದ್ದನ್ನೆಲ್ಲ ಆಡಬಾರ್ದು. ಆಡ್ಲಿಕ್ಕೆ ಅಂತಲೇ ಬೇರೆ ಸ್ಥಳ ಉಂಟು, ಪ್ರತಿಯೊಂದು ಅಂಗಾಂಗ ಉಂಟು. ಕೆಲವೊಮ್ಮೆ ನೋವಾಗುವುದೇನೋ ಗೊತ್ತುಂಟ, ಪ್ರಪ್ರಥಮವಾಗಿ ದೋಷ ಮಾಡಿದ ಒಂದು ವಸ್ತುವು ಮಾಧ್ಯಮದಲ್ಲಿ ಎಷ್ಟೇ ಬದಲಾವಣೆಯನ್ನು ಹೊಂದಿದರೂ ಅಂತಿಮದಲ್ಲಿ ನೋವನ್ನು ಅದೇ ಅನುಭವಿಸ್ತದೆ. ಹೇಳುವುದಕ್ಕೆ ಒಂದು ಮಾತು ಹೇಳ್ತೇನೆ, ಮರದಲ್ಲಿರುವ ಹಣ್ಣನ್ನ ನೋಡುವುದು ಯಾವುದು? ಕಣ್ಣು ನೋಡ್ತದೆ. ಆದ್ರೆ ನೋಡಿದ ಕಣ್ಣಿಗೆ ಹಣ್ಣನ್ನು ಕೀಳ್ಲಿಕ್ಕಾಗ್ತದ? ಇಲ್ಲಪ್ಪ, ಕೈಯೇ ಬೇಕು. ಕೈ ಕೀಳ್ಲಿಕ್ಕಾಗಬೇಕು ಅಂದ್ರೆ ಮರ ಹತ್ಲಿಕ್ಕೆ ಯಾವುದು ಬೇಕು? ಕಾಲು ಬೇಕು. ಕಾಲಲ್ಲಿಗೆ ಹೋಗ್ತದೆ, ಕಾಲು ಮರವನ್ನೇರ್ತದೆ, ಹಣ್ಣನ್ನ ಕೈ ಕೀಳ್ತದೆ. ಹಣ್ಣನ್ನ ಕಿತ್ತ ಕೈ ಹತ್ರ ತಿನ್ಲಿಕ್ಕಾಗ್ತದ? ಇಲ್ಲಪ್ಪ, ಬಾಯಿ ಆಗಬೇಕು. ಬಾಯಿ ತಿಂತದೆ. ತಿಂದ ಬಾಯಿ ಅದಲ್ಲಿ ಇಟ್ಕೊಳ್ಳಿಕ್ಕಾಗ್ತದ? ಹೊಟ್ಟೆಗೆ ಹೋಗ್ತದೆ. ಆಗ ಹಣ್ಣನ್ನ ಕಿತ್ತು ತಿಂದಂತ ಹಣ್ಣಿನ ಯಜಮಾನ ಬಂದು ಬೆನ್ನಿಗೆ 4 ದೊಣ್ಣೆ ಬಿಡ್ತಾನೆ. ಆಗ ಬೆನ್ನು ಪ್ರಶ್ನೆ ಮಾಡ್ತದೆ, ಹಣ್ಣನ್ನ ನೋಡಿದವ ನಾನಲ್ಲ, ಹಣ್ಣನ್ನ ಕಿತ್ತವ ನಾನಲ್ಲ, ಹಣ್ಣು ಕೀಳ್ಲಿಕ್ಕೆ ಹೋಗುವ ಅನುಕೂಲ ಮಾಡಿದ ಕಾಲು ನಾನಲ್ಲ, ಹಣ್ಣು ತಿಂದ ಬಾಯಿ ನಾನಲ್ಲ, ಅದನ್ನು ಧರಿಸಿಕೊಂಡ ಹೊಟ್ಟೆ ನಾನಲ್ಲ, ನನಗೆ ಯಾಕೆ ಪೆಟ್ಟು? ಮತ್ತೆ ಸರಿಯಾದ ಪ್ರಶ್ನೆ. ಹೌದು, ಬೆನ್ನು ಯಾವುದಕ್ಕೂ ಇಲ್ಲ, ಪೆಟ್ಟು ಬಿದ್ದದ್ದು ಬೆನ್ನಿಗೆ. ಆಗ ಅವ ಹೇಳ್ತಾನೆ, ನಿನಗೆ ಪೆಟ್ಟು ಬಿದ್ದಿರಬಹುದು, ಅಲ್ಲ ಅಂತಲ್ಲ, ಕಣ್ಣೀರು ಬಂದದ್ದು ಎಲ್ಲಿಂದ ಅಂತ ಕೇಳ್ತಾನೆ. ಮೊದಲು ನೋಡಿದ್ದು ಯಾವುದು? ಕಣ್ಣು. ಬೆನ್ನಿಗೆ ಪೆಟ್ಟು ಬಿದ್ರು ನೀರು ಬರುವುದು ಕಣ್ಣಲ್ಲೇ. ಅದನ್ನು ಅರ್ಥ ಮಾಡ್ಕೊಳ್ಬೇಕು ಅಂತ. ಹಾಗಾಗಿ ನೀವು ಈ ದುಡುಕುವುದರಿಂದ ನನಗೆ ನಿನ್ನ ಮೇಲೆ ಬಹಳ ಅಭಿಮಾನ. ಅಯ್ಯೋ, ಅದು ಮತ್ತೆ ಹೇಳಬೇಕು ಮಾವ. ಖಂಡಿತ ಹೌದು. ನಾನು ಇಷ್ಟಾದ್ರೂ ಮಾತಾಡ್ಲಿಕ್ಕೆ ತಯಾರಾದದ್ದು ಯಾವಾಗ? ಇಲ್ಲಿ ಅಲ್ಲಿಂದ ನಿನ್ನೆದ್ರಿಗೆ ಬಂದ ಮೇಲೆ ಮಾತಾಡ್ಲಿಕ್ಕೆ ನಾನು ತಯಾರಾದ. ನಾನು ಹಾಗಂತ ಇಂತಿಂತ ಉದಾಹರಣೆ ಕಲ್ತದ್ದೆಲ್ಲ ನೀವು ಇಲ್ಲಿಗೆ ಬಂದ ಮೇಲೆ ಅಲ್ಲ, ಅದಿರ್ಲಿ, ಸಂತೋಷ. ಹಾಗಿರುವಾಗ ಯಾವುದಕ್ಕೆ ಆಗಲಿ ಕ್ರಿಯೆಗೆ ಸರಿಯಾದ ಪ್ರತಿಕ್ರಿಯೆ ಇಲ್ಲದೆ ಹೋದ್ರೆ ಪ್ರಯೋಜನ ಇಲ್ಲ. ಆ ಮಟ್ಟಿಗೆ ನನಗೆ ನಿನ್ನ ಮೇಲೆ ಬಹಳ. ಕುರು ಮಹಾರಾಜನ ನಂತರ ಈ ಹಸ್ತಿನೆಯ ಸಿಂಹ ವಿಷ್ಟರವನ್ನ ಎಷ್ಟು ಅರಸು ಮಕ್ಕಳು ಆಳ್ಕೊಂಡು ಒಬ್ಬನಿಗಾದರೂ ಕುರು ಅನ್ನುವಂತ ಅಭಿನಾಮಧೇಯ ಬಂತ? ಬರಲೇ ಇಲ್ಲ. ಹಾಗಿದ್ರೆ ಕುರು ಅನ್ನುವ ಶಬ್ದದ ಅರ್ಥ ಏನು? ಮಾಡುವಂತ. ಜೀವನದಲ್ಲಿ ಅದು ಕೊನೆಗೆ ಫಲ ಪಡೀತೋ ಇಲ್ವೋ ಬೇಡ, ಎಲ್ಲವನ್ನು ಮಾಡಿ ಬಿಟ್ಟವ ಇದ್ರೆ ನೀನು ಒಬ್ಬ. ಶಬ್ದ ಅರ್ಥ ಮಾಡ್ಕೋ. ಇಟ್ಟುಕೊಂಡವ ಅಂತ ಹೇಳಿಲ್ಲ, ಕಂಗಾಲ ಆಗ್ಲಿಲ್ಲ. ಯಾವ್ಯಾವ್ದು ಬಿಟ್ಟದ್ದು ಅಂತ ಯೋಚನೆ ಮಾಡ್ತಾ ಇದ್ದೇನೆ ಈಗ. ನನಗೆ ಗೊತ್ತುಂಟು. ಹಾಗಿದ್ರೆ ನಿನಗೆ ಇಲ್ಲಿ ಈ ಸಿಂಹ ವಿಷ್ಟರದಲ್ಲಿ ನಿನಗೆ ಅಭಿಷೇಕ ಆಗಿದೆಯಾ? ಇಲ್ಲಪ್ಪ. ಹಾಗಿದ್ರೆ ಅದು ನೀನು ಮಾಡ್ಲಿಲ್ವಾ? ಅನಭಿಷಿಕ್ತ ಅದು ಬೇಕು. ಇದೇ ಪಾಂಡವರ ಮೇಲೆ ನೀನು ಏನು ಮಾಡ್ಲಿಲ್ಲ. ಅಯ್ಯೋ, ಇನ್ನು ಮಾಡ್ಲಿಕ್ಕೆ ಏನು ಉಂಟು? ಬಾಲ್ಯದಲ್ಲಿ ಭೀಮನಿಗೆ ವಿಷಪ್ರಾಶನ ಮಾಡಿಸಿದೆ. ಏನು ಮಾಡೋಣ, ಆದ್ರೂ ಸಾಯಲಿಲ್ಲ. ನನಗೆ ಗೊತ್ತು, ಆ ದಿನ ನೀನು ಆಡಿದ ಮಾತು ನೆನಪಾಯಿತು. ನೀನು ನೊಂದುಕೊಂಡಿ. ನಾನು ಭೀಮನಿಗೆ ವಿಷ ಹಾಕಿದ್ದು ತಪ್ಪು ಅಂತ ನನಗೀಗ ಗೊತ್ತಾಗಿದೆ. ಯಾವ ವಿಷಯದಲ್ಲಿ? ಕಡಿಮೆ ಆಯ್ತಲ್ಲ, ಹಾಕಿದ್ದು ಕಡಿಮೆ ಆಯ್ತಲ್ಲ ಅನ್ನೋ ವಿಷಯದಲ್ಲಿ ನೀನು ನೊಂದುಕೊಂಡೆ. ಇದನ್ನೆಲ್ಲ ಕೇಳಿ ನಾನು ಸಂತೋಷ ಪಟ್ಟವನೇ. ತಯಾರಾಗ್ತಾನೆ ಅಂತ. ನನ್ನ ಅಳಿಯ ತಯಾರಾಗ್ತಾನೆ ಅನ್ನುವ ವಿಶ್ವಾಸ ಇತ್ತು. ಇವನಿಗೆ ಕೊಟ್ಟದ್ದು ಕಡಿಮೆ ಆದ್ರೂ ಮತ್ತೊಬ್ಬನಿಗೆ ಕೊಡುವಾಗ ಸರಿ ಕೊಡ್ತಾನೆ ಅಂತ ಆಲೋಚನೆ ಮಾಡಿ. ಏನು ಮಾಡೋಣ, ಅವನ ಮೇಲೆ ಯಾರು ಸಿಕ್ಕಲೇ ಇಲ್ಲ ಅಂತ ಹೇಳಬೇಡ. ಸಿಕ್ಕಿದ್ರು ನಿಂಗೆ ಕೊಡ್ಲಿಕ್ಕೆ ಆಗಲಿಲ್ಲ ಅಷ್ಟೇ, ಪ್ರಮಾಣ ಆಗಲಿಲ್ಲ. ಪ್ರಮಾಣ ಸಿಕ್ಕಲಿಲ್ಲ. ಹಾಗಿರುವಾಗ ಇಷ್ಟನ್ನ ನೀನು ಸಾಧನೆ ಮಾಡಿಕೊಂಡವನೇನು, ಮಾಡಿ ಬಿಟ್ಟವ. ಅರಿಗಿನಾಲಯದ ಕಥೆ ತಗೋ, ಇಲ್ವಾ? ಹೌದಪ್ಪ, ಬಹಳಷ್ಟಾಗಿದೆ. ಅದೆಲ್ಲ ಈಗ ಅಪ್ರಸ್ತುತ. ನೀನು ಅದನ್ನೆಲ್ಲ ಮಾಡಿದ್ದೆ.
ಆ ಮಟ್ಟಿಗೆ ನನಗೆ ನಿನ್ನ ಮೇಲೆ ಸಮಾಧಾನ ಉಂಟು, ಸಂತೋಷ ಉಂಟು. ಇದನ್ನೆಲ್ಲ ಕುರು ಅಂದ್ರೆ ಮಾಡಿದವ ನೀನು. ಮಾಡಿದ್ದೆ. ಅದಕ್ಕಾಗಿ ನಿನ್ನನ್ನು ಕುರುರಾಯ ಅಂತ ಕರೆದದ್ದು. ಕುರು ಅನ್ನೋದು ಮತ್ತೊಂದು ನೋವಿನ ವಸ್ತು, ಗೊತ್ತುಂಟ ನಿನಗೆ? ಹೌದು, ಗೊತ್ತುಂಟ? ತಡ್ಕೊಳ್ಳಿಕ್ಕಾಗುವುದಿಲ್ಲ. ಗುರು ಬಂದವ ನಿಲ್ಲುವುದಿಲ್ಲ, ಕುರು ಬಂದವ ಮಲಗುವುದಿಲ್ಲ. ಆಗುವುದಿಲ್ಲ, ಮಲಗಲಿಕ್ಕೆ ಆಗುವುದಿಲ್ಲ. ಆ ಮಟ್ಟಿಗೆ ನಿನ್ನ ಮೇಲೆ ನನಗೆ ಸಂತೋಷ ಹೋದೆ. ಈ ಪೀಠಕ್ಕೆ ನೀನು ಕುರು, ಪಾಂಡವರ ಪಾಲಿಗೆ ನೀನು ಕುರು. ಅವ್ರು ಮಲಗಲಿಕ್ಕೆ ನಿನ್ನ ಒಂದೇ ಶಬ್ದದಲ್ಲಿ ಎರಡು ಅರ್ಥ ಉಂಟು, ಕಂಡುಕೊಂಡಿದ್ದೇನೆ. ಅದನ್ನು ಮಾಡಿದವ ನೀನು. ಆದ್ರೆ ಅಷ್ಟೆಲ್ಲ ಮಾಡಿದವ ಈ ವಿಷಯದಲ್ಲಿ ಮೈ ಮೇಲೆ ಬೀಳುವುದು ಯಾಕೆ? ಅಯ್ಯೋ, ಸಿಟ್ಟು ತಡ್ಕೊಳ್ಳಿಕ್ಕಾಗಲಿಲ್ಲ. ಒಂದು ಸಿಟ್ಟು ಬಂದು ಬಾವಿ ಹಾರಬಹುದಪ್ಪ, 10 ಸಿಟ್ಟು ಬಂದ್ರು ಮತ್ತೆ ಜೀವ ಬರುವುದಿಲ್ಲ, ಮೇಲೆ ಬರ್ಲಿಕ್ಕೆ ಆಗುದಿಲ್ಲ. ಹಾಗೆ ಯಾಕೆ ಮಾತಾಡ್ತೇನೆ, ನೀವು ತಿಳಿದುಕೊಂಡಂತೆ ಆ ಪಾಂಡವರಲ್ಲಿ ಧರ್ಮರಾಯನ ಬಿಡು, ನಕುಲ ಸಹದೇವರನ್ನ ತೆಗಿ. ಇವ ಧರ್ಮಕ್ಕೆ ರಾಜ, ಅವರು ನಕುಲ ಸಹ ದೇವರು ಇದ್ದಾರೆ, ಒಟ್ಟು ಇದ್ದಾರೆ. ಆದರೆ ಭೀಮಾರ್ಜುನರಿದ್ದಾರಲ್ಲ, ಗದಾ ಯುದ್ಧದಲ್ಲಿ ಪ್ರಾವೀಣ್ಯತೆ ಪಡೆದವ ಭೀಮ. ಇನ್ನು ಬಿಲ್ವ ವಿದ್ಯೆಯಲ್ಲಿ ನಿಮ್ಮ ಗುರುಗಳೇ ಹೇಳಿದ್ದಾರೆ ಏಕಮೇವ ಧನಂಜಯ ಅಂತ. ಅವನನ್ನಷ್ಟು ಸಿದ್ಧಪಡಿಸಿದ್ದಾರೆ. ಅವನನ್ನಷ್ಟು ಸಿದ್ಧಪಡಿಸಿದ ಗುರುಗಳು ಅವನನ್ನು ಯೋಗ್ಯತಾವಂತನಾಗಿ ಒಪ್ಪುವುದಿಲ್ವಾ? ಹಾಗಿರುವಾಗ ಅವ ಯೋಗ್ಯತಾವಂತನೇ. ಅಷ್ಟಿರುವಾಗ ಅವರಿಬ್ಬರನ್ನ ನೀವು ಜಯಿಸುವುದು ಕಷ್ಟ ಸಾಧ್ಯ. ಆದರೂ ಅರ್ಜುನನಿಗೆ ಇವ ಏನು ಕಡಿಮೆ ಅಲ್ಲ, ಏನು ಅಂತ ತೋರಿಸಿದ್ದಾನೆ, ತೋರಿಸಬಹುದು ಮುಂದೆ. ಇನ್ನು ಭೀಮನಿಗೆ ಬಿಡ, ನೀನು ಅದರಲ್ಲಿ ಪ್ರಾವೀಣ್ಯತೆ ಪಡೆದಿದ್ದಿ. ಆದರೆ ಅದು ಎರಡನ್ನು ಮಾಡುವುದಕ್ಕಿಂತ ಮುಂಚೆ ಮತ್ತೊಬ್ಬನನ್ನ ಆಲೋಚನೆ ಮಾಡಬೇಕು. ಅವರೊಟ್ಟಿಗೆ ಇರುವವ ಯಾರು? ಮಮ ಪ್ರಾಣ ಹಿ ಪಾಂಡವ ಅನ್ನುವ ಮಾತಾಡಿದಂತ ಕೃಷ್ಣ ಅವರಲ್ಲಿದ್ದಾನೆ. ಹೌದು, ಅವ ಇರುವ ತನಕ ನಿಮ್ಮ ತೋಳ್ಬಲ ನಡೆಯುವುದಿಲ್ಲ. ಪರಾಕ್ರಮ ಒಂದರಿಂದಲೇ ನಾವು ಜಯ ಪಡಿತೇವೆ ಅಂತ ಹೋದ್ರೆ ಆಗುವುದಿಲ್ಲ. ಯಾಕೆ? ಅವನ ಕುತಂತ್ರ ಉಂಟು ಅಲ್ಲಿ. ಕೃಷ್ಣನ ಕುತಂತ್ರ ಇರುವುದರಿಂದ ಪರಾಕ್ರಮಕ್ಕೆ ಬೆಲೆ ಇಲ್ಲ. ಹಾಗಾದ್ರೆ ಅದನ್ನ ನಿಯಂತ್ರಿಸುವುದಕ್ಕೆ, ವಿರೋಧಿಸುವುದಕ್ಕೆ ನಮ್ಮಲ್ಲಿ ಯಾರು ಇದ್ದಾರೆ ಅಂತ ಬೇಕಲ್ಲ. ಅವನಿಗೆ ತಕ್ಕದಾದ ಮದ್ದರಿಬೇಕಲ್ಲ. ಈಗ ಅರ್ಜುನನಿಗೆ ಅವ, ಭೀಮನಿಗೆ ನಾನು, ಉಳಿದ 3 ಲೆಕ್ಕಕ್ಕಿಲ್ಲ. ಎಲ್ಲಾ ಲೆಕ್ಕಕ್ಕಿಂತಲೂ ದೊಡ್ಡ ಲೆಕ್ಕ ಶ್ರೀಕೃಷ್ಣ. ಅವನಿಗೆ ಸ್ಪರ್ಧಿಯಾಗಿ ನಾನಿದ್ದೇನೆ. ನಾನು ಸಂತೋಷ ಆಯ್ತು. ಅವನನ್ನ ಎದುರಿಸುವ ಯಾರಿದ್ದಾರೆ? ಏನು ಚಿಂತೆ ಮಾಡಬೇಡ. ಯಾಕೆಂದ್ರೆ ಅವನ ಪರಾಕ್ರಮ ಅಲ್ಲ, ಅವನದ್ದು ಕುತಂತ್ರ. ಹಾಗಾದ್ರೆ ಕುತಂತ್ರಕ್ಕೆ ಪ್ರತಿತಂತ್ರ ಮಾಡುವವರು ನಮ್ಮಲ್ಲಿ ಬೇಕಲ್ಲ. ಗುಡ್ಡದ ಮೇಲೆ ಬೆಂಕಿ ಬಿದ್ರೆ ಎಲ್ಲವರಿಗೂ ಕಾಣ್ತದೆ, ಹೊಟ್ಟೆ ಒಳಗೆ ಬೆಂಕಿ ಬಿದ್ರೆ ಯಾರಿಗೂ ಕಾಣುವುದಿಲ್ಲ. ಅನುಭವಿಸಿದವನಿಗೆ ಗೊತ್ತು. ಅವ ಕೃಷ್ಣ ಹಾಗೆ ಹೊಟ್ಟೆ ಒಳಗೆ ಬೆಂಕಿ ಬಿದ್ದ ಹಾಗೆ ಅವನು ಯಾರಿಗೂ ಕಾಣುವುದಿಲ್ಲ. ಬೆಂಕಿ ಬೀಳುವುದು ಸುಳ್ಳಲ್ಲ, ಉರಿ ತಪ್ಪುವುದಿಲ್ಲ. ಅದಕ್ಕೆ ಸರಿಯಾದ ಮದ್ದರಿಲಿಕ್ಕೆ ನಾನಿದ್ದೇನೆ. ಕೃಷ್ಣನಿಗೆ ಸರಿಯಾದ ಮದ್ದರಿಲಿಕ್ಕೆ ನಾನಿದ್ದೇನೆ. ನನಗೆ ನಿಮ್ಮ ಮೇಲೆ ಒಂದು ಭರವಸೆ ಉಂಟು. ಆದ್ರೆ ಕೃಷ್ಣನಿಗೂ ನೀವು ಪ್ರತಿಸ್ಪರ್ಧಿ ಆಗ್ತದ? ಆಗುತ್ತದೆ. ಹೇಗೆ? ಅವನಿಗೆ ಗೊತ್ತಿಲ್ಲದೆ ಮಾಡ್ತೇನೆ. ಅಲ್ಲ, ಇದೆಲ್ಲ ನೀವು ಯಾವಾಗ ಕಲ್ತದ್ದು? ಇದು ನನ್ನ ಜನ್ಮಸಿದ್ಧ ಹಕ್ಕು. ಇದು ಅಂದ್ರೆ ಮೊದ್ಲು ಇದೇ ಮಾಡ್ಕೊಂಡಿದ್ದ. ನಾವು ಬದುಕಿದ್ದೇ ಇದರಲ್ಲಿ. ಎಲ್ಲೆಲ್ಲ ಅದು ಹಳೇದು ಹೋಯ್ತು, ಈಗ 2 ಹೊಸ್ತು ಮಾಡ್ಕೊಂಡು ಬಂದಿದೆ ಅಷ್ಟೇ. ಅಂದ್ರೆ ನೀವು ಇಲ್ಲಿಗೆ ಬರುವುದಕ್ಕಿಂತ ಪೂರ್ವದಲ್ಲಿ ಅದರಲ್ಲಿ ಯಶಸ್ವಿ. ನೀವು ಯಶಸ್ವಿ ಅಂದ್ರೆ ಇದರ ಮೂಲವನ್ನು ತಿಳಿದವ ನಾನು. ಮತ್ತೊಂದು ಗೊತ್ತುಂಟ ನಿನಗೆ? ಏನು? ಇನ್ನು 52ರದ್ದೊಂದುಂಟು, ಗೊತ್ತುಂಟ? ಇಲ್ಲ, ಗೊತ್ತಿಲ್ಲ ನನಗೆ ಗೊತ್ತುಂಟು. ನನ್ನೊಟ್ಟಿಗೆ ಆಟಕ್ಕೆ ಕುಳಿತುಕೊಳ್ಳುವವರು ಹೆಚ್ಚು ಅಂದ್ರೆ 3 ರಿಂದ 4 ಆಟ. 5ನೇ ಆಟಕ್ಕೆ ಅದನ್ನು ಬೇರೆ ಮಾಡ್ತಾರೆ. ಯಾಕೆ? ನಂಗೆ ಅದನ್ನು ನೋಡ್ಬೇಕು ಅಂತಿಲ್ಲ. ಮುಟ್ಟಿದ ತಕ್ಷಣ ಇದು ಇಂಥದ್ದೇ ಅಂತ ಹೇಳ್ತೇನೆ. ಅಷ್ಟು ಪ್ರಾವೀಣ್ಯತೆ, ಅದರ ಸೂಕ್ಷ್ಮ ನಮಗ್ ಗೊತ್ತುಂಟು. ನೀವು ಒಬ್ಬರೇ? ಮತ್ತು ಕೆಲವರಿದ್ದಾರೆ, ಉಂಡವನು ಕಂಡಿಹನು ಇದರ ಹದನು. ಅದು ಅನುಭವಿಸ್ಬೇಕು. ಯಾವುದ್ರಲ್ಲಾಗಲಿ ಸಂಪೂರ್ಣ ತೊಡಗಿಸಿಕೊಂಡಾಗ ಮಾತ್ರ ಅದರ ಫಲ, ಅಶುಭ ಫಲ 2 ಸಿಗ್ತದೆ. ನಾನು ಇದರಲ್ಲಿ ಪ್ರಾವೀಣ್ಯತೆ ಪಡೆದವ.
ನನಗೆ ಗೊತ್ತುಂಟು, ನಾನು ಕೇಳಿದ್ದೇನೆ. ಈ ಇದೆರಡು ನೀವು ಹಿಡ್ಕೊಂಡು ಆ ಕೃಷ್ಣನ ಮೇಲೆ ಏನು ಪ್ರತಿತಂತ್ರ ಮಾಡಬಹುದು ಹೇಳಿ? ಏನೂ ಹಿಡ್ಕೊಳ್ಳದೆ ಕೃಷ್ಣನೇ ಅಷ್ಟು ಮಾಡುವಾಗ ಹಾ. ಇದು ಎರಡು ಹಿಡ್ಕೊಂಡು ನಾನು ಎಷ್ಟು ಮಾಡಬಹುದು? ಅವ ಏನು ಹಿಡ್ಕೊಳ್ಳಿಲ್ಲ. ಏನು ಹಿಡ್ಕೊಳ್ಳಿಲ್ಲ. ನಿಮ್ದು ಇದೆರಡಾದ್ರೂ ಉಂಟು, ನಮ್ದು ಇದು ಎರಡು ಸಾಕು. ಅದಕ್ಕೆ ಹೇಳುದು, ಹಾ. ಯಾವುದು ಇಲ್ಲದೆ ಹೋದ್ರೆ ಆಗುವುದಿಲ್ಲ. ಆಗುವುದಿಲ್ಲ. ಬೇಕು, ಕೆಲವೊಂದು ಬೇಕಾಗ್ತದೆ. ಹಾ, ಹಾ. ಬದುಕಿಗೆ ಹಲವು ದಾರಿಗಳಿರ್ತದೆ. ಹಾ. ಈಗ ಪ್ರತಿಯೊಬ್ಬ ಮನುಷ್ಯನಿಗೂ ದೇವರು ಹಾ. ಸೃಷ್ಟಿ ಮಾಡುವಾಗ ಹಾ. 5 ಬೆರಳು ಒಂದೊಂದು ಕೈಗೆ, ಹಾ. ಕಾಲಿಗೂ 5 5 ಬೆರಳು, ಹಾ. 2 ಕಣ್ಣು, ಎಲ್ಲವನ್ನು ಕೊಟ್ಟಿರ್ತಾನೆ. ಕೊಡ್ತಾನೆ. ದೇವರ ಸೃಷ್ಟಿಯಾಗಿರ್ತದೆ. ಹಾ. ಉಳಿದ ಎಲ್ಲವನ್ನೂ ನೀನು ಬೇಕಿದ್ರೆ ಬದಲಾಯಿಸಬಹುದು. ಹಾ. ಬೆರಳ ಮುದ್ರಿಕೆಯನ್ನು ಮಾತ್ರ ಒಬ್ಬನದ್ದು ಮತ್ತೊಬ್ಬ ಬದಲಾಯಿಸ್ಲಿಕ್ಕೆ ಆಗುವುದಿಲ್ಲ. ಅದಕ್ಕಾಗಿ ಹೇಳುವುದು ಅದು ಆಧಾರ ಅಂತ ಕರೆಯುವುದು ಅದಕ್ಕೆ. ಓ, ಅದನ್ನು ಬದಲಾಯಿಸ್ಲಿಕ್ಕೆ ಆಗದೆ ಇರುವುದರಿಂದ ಅದು ಅವನಿಗೆ ಆಧಾರ. ಉಳಿದದ್ದು ಯಾವ್ದಾದ್ರು ಬದಲಾಯಿಸು, ಆಧಾರ ಬದಲಾಯಿಸ್ಲಿಕ್ಕೆ ಆಗುವುದಿಲ್ಲಪ್ಪ. ಅದಕ್ಕೆ ಬೆರಳಚ್ಚಬೇಕು. ಯಾವ್ಯಾವ ವಿಷಯದಲ್ಲೆಲ್ಲ ಹಿಡಿತಾ ಉಂಟು ಮಾವ ನಿಮಗೆ. ಆಧಾರಕ್ಕಿಷ್ಟ ಆಧಾರ ಉಂಟು ಅಂತ ಗೊತ್ತಾದದ್ದೇ ಇವತ್ತು ನಮಗೆ. ಅದಕ್ಕೆ ಹೇಳೋದು. ಏನು ಮಾಡುವ, ನನಗೂ ಗೊತ್ತಿದ್ದದೆಲ್ಲ ಹೇಳಲಿಕ್ಕೆ ಹೋದ್ರೆ ಮುಂದಿನವರು ಮನೆಗೆ ಹೋಗಬೇಕಾಗ್ತದೆ, ಬಿಟ್ರೆ ಇಲ್ಲಿ ಬರ್ಲಿಕ್ಕೆ ಆಗುದಿಲ್ಲ. ಆ ಕಾರಣಕ್ಕಾಗಿ ಅಂದ್ರೆ ಪಾಂಡವರ ವಿಷಯ ಹೇಳ್ತಾರೆ, ಹೋಗುವುದೇ ಬಿಟ್ರೆ ಮತ್ತೆ ಅಂತ ಇಲ್ಲ. ಆ ಧರ್ಮರಾಯನ ಕೊರತೆ ಏನುಂಟು ಅಂತ ನೋಡ್ಬೇಕು ನಾವು. ದೌರ್ಬಲ್ಯ ಒಬ್ಬ ವ್ಯಕ್ತಿಯ ದೌರ್ಬಲ್ಯವನ್ನೇ ನಾವು ಬಂಡವಾಳವಾಗಿ ಪಡಿಬೇಕು. ನನಗೆ ಗೊತ್ತುಂಟು, ಅವನಿಗೆ ದ್ಯೂತ ಆಡುವಂತಹ ವ್ಯಸನ ಉಂಟು ಅವನಿಗೆ. ನಾವು ಕೇಳಿದ್ದೆ. ಹಾಗಂತ ಅರಸು ಮಕ್ಕಳಿಗೆ ಅದು ಅಪವಾದವೂ ಅಲ್ಲ, ಆಕ್ಷೇಪವೂ ಅಲ್ಲ, ಆಡಬಹುದು. ಹೌದೌದು, ಸಪ್ತ ವ್ಯಸನಗಳಲ್ಲಿ ಅದು ಒಂದು, ದ್ಯೂತವು ಒಂದು, ಆಡಬಹುದು. ಹಾಗಾಗಿ ಆ ಧರ್ಮರಾಯನನ್ನ ದ್ಯೂತಕ್ಕಾಗಿ ಆಮಂತ್ರಿಸಿದರೆ ಅವ ದ್ಯೂತಕ್ಕೆ ನನ್ನ ಮುಂದೆ ಕುಳಿತ ಅಂತಾದ್ರೆ ಆಗ ನಿನ್ನ ಮಾವನ ಕೈವರಸೆ ನೋಡು. ಅವ ಸಂಪೂರ್ಣ ಕಳ್ಕೊಳ್ಳುವಾಗೆ ಮಾಡದೆ ಹೋದ್ರೆ ನಿನ್ನ ಮಾವ ಶಕುನಿ ಅಲ್ಲ. ನಾನು ವಶವಾಯಿತು, ನನ್ನ ಮುಖ ಕಮಲ ಅರಳಿತು. ನೋಡಿದಾಗ ಅರ್ಥ ಆಯ್ತು ನನಗೆ. ಅದಲ್ಲದೆ ಇದ್ರೆ ನೀವು ಬರುವ ತನಕ ಅಲ್ಲ, ಇಂಥ ಒಂದು ಮಾತನ್ನು ಆಡುವ ತನಕ ಮುಂದೇನು ಆದಂತ ಅಪಮಾನಕ್ಕೆ ಪರಿಮಾರ್ಗನೆ ಹೇಗೆ ಎನ್ನುವುದಾಗಿ ಚಿಂತಿಸುತ್ತಾ ಮುಖ ಬಾಡಿ ಹೋಗಿತ್ತು. ಯಾವಾಗ ಆ ಧರ್ಮರಾಯನ ದೌರ್ಬಲ್ಯವನ್ನ ಗುರುತಿಸಿ ದ್ಯೂತಕ್ಕಾಗಿ ನಾವು ಅವನನ್ನು ಆಹ್ವಾನಿಸಿದೆವು ಅಂತಾದ್ರೆ ನೀವು ನಮ್ಮ ಪಾಲಿಗೆ ಗೆಲುವನ್ನು ತಂದು ಕೊಡ್ತೀರಿ. ಖಂಡಿತ. ಪಾಂಡವರಿಗೆ ಸರಿಯಾದಂತಹ ಶಾಸ್ತಿ ಇದು ಒಂದರಿಂದಲೇ ಆಗುತ್ತದೆ ಅಂತ ಆದ್ರೆ ನನಗೀಗ ಧೈರ್ಯ ಬಂತು, ದುಃಖ ಹರಿಯಿತು. ಆದಷ್ಟು ಶೀಘ್ರ ನನ್ನ ದ್ವೇಷ ಪರಿಮಾರ್ಜನೆ ಆಗಲೇಬೇಕು. ಆ ಧರ್ಮರಾಯನಿಗೆ ಬರುವುದಕ್ಕೆ ಬೇಕಾದ ವ್ಯವಸ್ಥೆಯನ್ನು ನಾನು ಮಾಡಿಸ್ತೇನೆ. ಗೆಲುವು ಮಾತ್ರ ನನಗೆ ಮಾಡಿಸಿಕೊಡ್ಬೇಕು ಮಾವ. ಆ ವಿಷಯದಲ್ಲಿ ನೀನು ಏನು ಚಿಂತೆ ಮಾಡಬೇಡ. ಹಿಂದೆ ಕಳೆದದ್ದನ್ನ ಬಿಡು, ಇನ್ನು ಮುಂದೆ ಬರುವುದನ್ನು ಆಲೋಚನೆ ಮಾಡು. ನಿನ್ನೆ ಅನ್ನುವುದು ಸತ್ತದ್ದು, ನಾಳೆ ಅನ್ನುವುದು ಹುಟ್ಟದೆ ಹೋದದ್ದು. ಇವತ್ತಿನ ಬಗ್ಗೆ ಆಲೋಚನೆ ಮಾಡು. ನಿನ್ನ ಗೆಲುವಿನಗೆ ಸಂಪೂರ್ಣ ಹೊಣೆಗಾರಿಕೆ ನಾನು. ನಾನು ಸಂಪೂರ್ಣ ನಿಮ್ಮನ್ನೇ ನಂಬಿಕೊಂಡಿದ್ದೇನೆ ಮಾವ. ಇದು ಕೈ ಅಲ್ಲ ಮಾವ, ಇದು ಕೈಯೇ, ಇದು ಕಾಲು ಅಂತ. ಇದು ಕೈ ಅಲ್ಲ, ನನ್ನ ಭಾವದಲ್ಲಿ ಕಾಲು ಅಂತ. ದಯವಿಟ್ಟು ಅತಿ ವಿನಯ ಬೇಡ ಮಗನೇ. ಅತಿ ವಿನಯ ಅನ್ನುವುದು ಧೂರ್ತರ ಲಕ್ಷಣ ಆಗಿದೆ. ಅಯ್ಯೋ, ವಿನಯ ಇರಲಿ, ಅತಿ ವಿನಯ ಬೇಡ. ಅತಿ ವಿನಯ ಅಲ್ಲ ಮಾವ. ಆ ಪಾಂಡವ ದ್ವೇಷದ ಪರಿಮಾರ್ಜನೆಗೆ ಒಂದು ಅವಕಾಶ ಸಿಗ್ತದೆ ಅಂತ ಆದ್ರೆ ಅದಕ್ಕಿಂತಲೂ ಸಂತೋಷ ಬೇರೆ ಉಂಟಾ? ಆದ್ರಿಂದಲೇ ಅವನಿಗೆ ಆಮಂತ್ರಣ ಕೊಡಬೇಕು, ಬೇಕಾದ ವ್ಯವಸ್ಥೆ ಮಾಡಿಸೋಣ. ಧರ್ಮರಾಯನಿಗೆ ಆಮಂತ್ರಣ ಕೊಡೋಣ. ದ್ಯೂತ ಬರಬೇಕು ಎನ್ನುವುದಾಗಿ ನಾನು ಅವನನ್ನು ಇಲ್ಲಿಗೆ ಆಹ್ವಾನಿಸ್ತೇನೆ. ಇಲ್ಲಿ ಬೇಕಾದ ವ್ಯವಸ್ಥೆಯನ್ನೆಲ್ಲ ಕರ್ಣ ಮಾಡಿಸ್ತಾನೆ. ಆದಿತಾ, ನೀನೇ ಆಮಂತ್ರಣ ಕಳಿಸಿದ್ರೆ ದೇವರ ಹಣ ಬರುವುದಿಲ್ಲ. ನಾನು ಹೇಳಿ ಕಳುಹಿಸಿದ್ರೆ ನೀನು ಹೇಳಿದ್ರೆ ದೇವರ ಹಣ ಬರುವುದಿಲ್ಲ. ನೀನು ಹೇಳಿ ಕಳಿಸಬಾರ್ದು, ನಿನ್ನ ಅಪ್ಪನ ಮುಖೇನ ಆಮಂತ್ರಣ ಕಳಿಸ್ಬೇಕು. ಸರಿ ಮಾವ, ನಾನೇ ಹೇಳಿ ಕಳುಹಿಸಿದೆ ಅಂತ ಆದ್ರೆ ನಮ್ಮ ಮೇಲೆ ನಂಬುಗೆ ಇಲ್ಲ. ಹಾಗಂತ ನನ್ನ ಅಪ್ಪನೇ ಹೇಳಿ ಕಳುಹಿಸಿದ ಅಂತ ಆದ್ರೆ ಬರ್ತಾನೆ, ಖಂಡಿತ ಗೌರವದಿಂದ ಬರ್ತಾನೆ. ನನ್ನ ಅಪ್ಪ ನನ್ನ ಮಾತನ್ನು ಕೇಳದೆ ಇರ್ತಾನ? ಹೇಗಾದ್ರೂ ಕಾಡಿ ಬೇಡ
ಹೇಳಿ ಕೆಲಸ ರಥಕ ಕಣ್ಣೀರು ಸುರಿಸಿ ಆದ ನಿನ್ನ ಅಪ್ಪ ಪೂರ ಒಪ್ಪೇ ಬಿಡ್ತಾ ಹೇಳಲಿಕ್ಕೆ ಬರುವುದಿಲ್ಲ. ನಿನ್ನ ಅಪ್ಪ ಬಹಳ ಅಪಾಯದ ಮನುಷ್ಯ ಅವನು ಒಪ್ಪೇ ಬಿಡ್ತಾನೆ ಹೇಳಲಿಕ್ಕೆ ಬರುವುದಿಲ್ಲ. ಒಪ್ಪುವುದಿಲ್ಲ ಅಂತಾದ್ರೆ ಗೋಡೆಗೆ ತಲೆ ಚಪ್ಕೋ, ನಾನು ಆತ್ಮಹತ್ಯೆ ಮಾಡ್ಕೊಳ್ತೇನೆ ಹೇಳು. ಕೋಳಾಗುದ್ರೆ ನಿನ್ನ ಅಪ್ಪನಿಗೆ ಕಣ್ಣು ಕಾಣ್ತದ? ಕಾಣುವುದಿಲ್ಲ. ಶಬ್ದ ಒಂದು ಕೇಳಿದ್ರೆ ಆಯ್ತು, ಯಾವ್ದು ಯಾವುದಕ್ಕೆ ಜಪ್ಪುದ್ರು ಅಡ್ಡಿಲ್ಲ. ಒಟ್ಟು ಆ ಜಪ್ಪುದು ಶಬ್ದ ಬಂದ್ರೆ ಆಯ್ತು. ನಿನ್ನ ಶಬ್ದದ ಪ್ರಧಾನ ನಮಗ ಅಪಾಯ ಆಗದೆ ಇದ್ದ ಹಾಗೆ. ಹೌದಲ್ಲ, ಅದೆಲ್ಲ ನಿನಗೆ ಹೇಳಿಕೊಡ್ಬೇಕಾ? ಅಯ್ಯೋ ನಿಮ್ಮ ಅನುಗ್ರಹ. ಅಯ್ಯೋ ಹಾಗಿರುವಾಗ ಅದಷ್ಟು ಮಾಡು. ಅಷ್ಟೊತ್ತಿಗೆ ನಾನಲ್ಲೇ ಇರ್ತೇನೆ, ವ್ಯವಸ್ಥೆ ಮಾಡಿ.